ಈ ಒಂದು ವಿಡಿಯೋ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಐಟಿಐ ಮಾಡ್ಬೇಕಾರ ನನ್ನ ಒಂದು ನೆನಪಿಗೋಸ್ಕರ ಮಾಡಿರೋ ವಿಡಿಯೋ. ಬಂಕಾಪುರಿಂದ ಇಲ್ಲಿಗೆ ಬರ್ತೇವೆ, ಹಾವೇರಿ ಮುಂದೆ. ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಬಂದು ಟಿಫನ್ ಮಾಡಿ ನಾಷ್ಟ ಮಾಡಿ ಹೋಗ್ತೇವೆ. ನಾನು ಇಲ್ಲಿ ಸ್ಟಾರ್ಟ್ ಆಗಿದ್ದಾಗಲಿಂದ ಬರ್ತಾ 2000 ಇಸ್ವಿ ಹಳೆ ಕಸ್ಟಮರ್. ಹೌದೌದು. ಆಹಾ 2000 ಹೋಟೆಲ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಓಪನ್ ಆದಾಗಿಂದನೂ ಬರ್ತಾ ಇದ್ದೀವಿ. ಅಂದ್ರೆ ನೀವು 2000 ಇಸ್ವಿ ನಾವು ಇದೇ ಪ್ರಾಪರ್ ತವರ್ನ ಇದೆ ಊರು, ಹಾಗಾಗಿ ಇಲ್ಲೇ ಬರ್ತಾನೆ. ಐಟಿಐ ಮಾಡ್ಬೇಕಾರ ನಮಗೆ ಎಲ್ಲ ಫ್ರೀ ಇದೆ. ಇವತ್ತು ಹೋಟೆಲ್ ಇನಾಗ್ರೇಷನ್ ಅಂದ್ರು ನಾವೆಲ್ಲ ಓಡ್ ಬಂದಿದ್ವಿ ಹಾಸ್ಟೆಲಿಂದ, ಜಯದೇವ ಹಾಸ್ಟೆಲಿಂದ. ಖುಷಿಯಾಗಿತ್ತು. ನಿಮ್ಮ ಒಂದು ಹೋಟೆಲ್ ನಾವು ಯಾವತ್ತೂ ಮರೆಯಲ್ಲ ಸರ್. ಅದು ನೋಡಿ, ಅದೇ ನೀವು ಎಷ್ಟು ಇದು ಮಾಡ್ಕೊಂಡು ಬಂದಿದ್ರಿ, ಎಷ್ಟು ವಿಶ್ವಾಸ ಇಟ್ಕೊಂಡು ನಾವು ಅಲ್ಲಿ ಬಂದೆ ನೋಡಿ. ಸರ್ ದುಡ್ಡು ಕೊಟ್ಟು ಬರ್ಬಿಡ್ತೀವಿ, ಅದು ಮರೆಯಕ್ಕಾಗಲ್ಲ. ಅನ್ನದ ಋಣ ನಾವು ಯಾವತ್ತೂ ಮರೆಯಕ್ಕಾಗೋದಿಲ್ಲ, ಮರಿಲೂಬಾರ್ದು. ದಟ್ ಹೌದು. ನಮ್ ಕಲ್ಚರೇ ಅದು ಅಲ್ರಿ, ನಮ್ ಹಿಂದೂ ಕಲ್ಚರೇ ಅದು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಈ ಒಂದು ಹೋಟೆಲ್? ಇದು ಈ ಹೋಟ್ಲಿಗೆ ಇದು ಪ್ರಾರಂಭ 2000 ಆಯ್ತು. ಅವಾಗಲಿಂದ ಬರ್ತಾ ಇದ್ವಿ. ತಿಂಡಿ ಎಲ್ಲ ಕಡಿಮೆ ದರ, ಆಕ್ಚುಲಿ ಟೇಸ್ಟ್ ಇತ್ತು, ಕಡಿಮೆ ದರದಲ್ಲಿತ್ತು. ನಾನು ಈಗ ಆಹಾರ್ 2000 ಇದು ಯಾಕಪ್ಪ ಆಹಾರ್ 2000 ಅಂತ ಹೆಸರು ಬಂತು ಅಂದ್ರೆ 2000 ಇಸ್ವಿಯಲ್ಲಿ ಈ ಒಂದು ಆಹಾರ್ 2000 ಹೋಟೆಲ್ ಸ್ಟಾರ್ಟ್ ಮಾಡಿದ್ರು, ಅಂದ್ರೆ ಪ್ರಾರಂಭ ಮಾಡಿದ್ರು. ಆಕ್ಚುಲಿ ನಾವು ಈ ಒಂದು ಆಹಾರ್ 2000 ಇನಾಗ್ರೇಷನ್ ಆದಾಗೆ ನಾವು ಇಲ್ಲಿ ಐಟಿಐ ಮಾಡ್ತಾ ಇದ್ವಿ. ಐಟಿಐ ಮಾಡ್ಬೇಕಾರ ಫಸ್ಟ್ ಟೈಮು ನಾವು ಈ ಒಂದು ಆಹಾರ್ 2000 ಹೋಟೆಲ್ ಅಲ್ಲಿ ಬಂದು ನಾವೆಲ್ಲರೂ, ಅಂದ್ರೆ ನಮ್ಮ ಫ್ರೆಂಡ್ಸ್ಗಳು, ಅಂದ್ರೆ ನಾವೆಲ್ಲರೂ ಜಯದೇವ ಹಾಸ್ಟೆಲ್ ಅಲ್ಲಿ ಇದ್ದಿದ್ದು, ನಾವೆಲ್ಲರೂ ಈ ಒಂದು ಆಹಾರ್ 2000 ಹೋಟೆಲ್ ಇನಾಗ್ರೇಷನ್ಗೆ ಬಂದು ಇಲ್ಲೆಲ್ಲ ನಾವು ಫ್ರೀಯಾಗಿ ನಮಗೆ ಏನೇನು ಬೇಕೋ ಎಲ್ಲ ಊಟ ಮಾಡ್ಕೊಂಡು ಹೋಗಿದ್ವಿ. ನಿಜವಾಗ್ಲೂ 2000 ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಈ ಒಂದು ಆಹಾರ್ 2000 ನಮ್ಮ ದಾವಣಗೆರೆಯಲ್ಲಿ ನಿರಂತರವಾಗಿ ಇವರು ಹೋಟೆಲ್ನ ಮಾಡ್ಕೊಂಡ್ ಬರ್ತಿದ್ದಾರೆ. ಬನ್ನಿ ಈ ಒಂದು ಆಹಾರ್ 2000 ಮಾಲೀಕರನ್ನೇ ಒಂದಿಷ್ಟು ಮಾತಾಡ್ಸ್ಬಿಡೋಣ, ಯಾರಿದಾರ ಅದು ಕೇಳ್ಬಿಡೋಣ. ಯಾಕಂದ್ರೆ ನಮ್ಮ ಒಂದು ಹಳೆ ನೆನಪು 2000 ಇಸ್ವಿಯಲ್ಲಿ ನಾವು ಐಟಿಐ ಮಾಡ್ಬೇಕಾರ ಇಲ್ಲಿ ಬಂದು ಇನಾಗ್ರೇಷನ್ ಅಲ್ಲಿ ಚೆನ್ನಾಗಿ ತಿನ್ಕೊಂಡು ಹೋಗಿದ್ವಿ. ಆ ಒಂದು ನೆನಪನ್ನ ಮರೆಯಕ್ಕಾಗಲ್ಲ. ಬನ್ನಿ ಈಗ ಹೋಟ್ಲ್ ಒಳಗಡೆ ಹೋಗ್ಬಿಡೋಣ. ನೀವು ನೋಡ್ತಾ ಇರ್ಬೋದು ನಮ್ಮ ಐಟಿಐ ಫ್ರೆಂಡ್ಸ್ಗಳೆಲ್ಲ ಯಾರ್ಯಾರು ಇದ್ದೀರಿ. 2000 ಇಸ್ವಿಯಲ್ಲಿ ಈ ಒಂದು ಆಹಾರ್ 2000 ಹೋಟೆಲ್ ಅಲ್ಲಿ ಬಂದು ಯಾರ್ಯಾರೆಲ್ಲ ಇಲ್ಲಿ ಮಸಾಲೆ ದೋಸೆ ನಿಮಗೆ ಏನೇನು ಬೇಕು ಎಲ್ಲ ತಿನ್ಕೊಂಡು ಹೋಗಿದ್ರಿ. ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ನೋಡಿ, ಇದೇ ಜಾಗದಲ್ಲಿ 2000 ಇಸ್ವಿಯಲ್ಲಿ ಇದೇ ಜಾಗದಲ್ಲಿ ನಾವೆಲ್ಲರೂ, ಅಂದ್ರೆ ನಾವಿನ್ನ ಅವಾಗ ಐಟಿಐ ಮಾಡ್ತಿದ್ವಿ, ನಾವೆಲ್ಲರೂ ಇಲ್ಲೇ ಬಂದು ತಿನ್ಕೊಂಡು ಹೋಗಿದ್ವಿ. ನೆನಪಿರ್ಬೋದು, ನೆನಪಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ ನೆನಪು ಮಾಡ್ಕೊಳ್ಳಿ. ಯಾಕಂದ್ರೆ ಈ ಒಂದು ಆಹಾರ್ 2000 ಹೋಟೆಲ್ನ ನಾವೆಂದೂ ಮರೆಯೋಕ್ಕಾಗಲ್ಲ. ನಮಗೊಂಥರ ಅವಾಗ 2000 ಇಸ್ವಿಯಲ್ಲಿ ಒಂಥರ ಹಬ್ಬ ಇದು. ಏನೋ ಈ ತರ ಹೋಟೆಲ್ ಮಾಡಿಬಿಟ್ಟಿದಾರಲ್ಲ ಆಹಾರ್ 2000, ನೋಡ್ಬಿಡೋಣ ಅಂತಂದು ಹೇಳಿ ಬಂದು. ಇನ್ನೊಂದೇನಪ್ಪ ಅಂದ್ರೆ ನಾವೆಲ್ಲ ಜಯದೇವ ಹಾಸ್ಟೆಲ್ ಅಲ್ಲಿ ಇದ್ವಿ. ಅಲ್ಲಿ ಹಾಸ್ಟೆಲ್ ಊಟ ಮಾಡಿ ಮಾಡಿ ಬೇಜಾರಾಗಿರೋದು. ಏನೋ ಒಂದು ಹೊಸದಾಗಿ ಹೋಟೆಲ್ ಇನಾಗ್ರೇಷನ್ ಮಾಡಿದ್ರೆ ಫ್ರೀ ಆಗಿ ಎಲ್ಲ ಇವತ್ತು ಎಲ್ಲ ಫ್ರೀ ಅಂತ ಹೇಳಿದ್ರೆ ಹೋಗ್ಬಿಟ್ಟು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ. ಯಾಕಂದ್ರೆ ಹೊಟ್ಟೆ ಬಿರಿಯಂಗ್ ತಿಂದಿದ್ವಿ ಬಿಡಿ ಅವಾಗ. ನಿಜವಾಗ್ಲೂ ಆ ಒಂದು ನೆನಪನ್ನ ಮರೆಯಕ್ಕಾಗಲ್ಲ ನಾವು ಅಂತ ಹೇಳ್ತಾರಲ್ಲ, ಸವಿ ನೆನಪು ಸಾವಿರ ನೆನಪು ಅಂತ ಹೇಳ್ತಾರಲ್ಲ, ಹಾಗೇನೆ ಈ ಒಂದು ನೆನಪನ್ನ ನಾವು ಮರೆಯಕ್ಕಾಗಲ್ಲ. ನೋಡಿ, ಅವಾಗಿಂದಲೂ ಅವರು ಅದೇ ಒಂದು ಗುಣಮಟ್ಟನ ಉಳಿಸ್ಕೊಂಡು ಬಂದಿದ್ದಾರೆ, ಕಾಯ್ಕೊಂಡು ಬಂದಿದ್ದಾರೆ ನಮ್ಮ ಆಹಾರ್ 2000 ಹೋಟೆಲ್ನವರು. ಈಗಲೂ ಕೂಡ ಹಾಗೇನೆ ಕಸ್ಟಮರ್ಸ್ ಕೂಡ ಈ ಒಂದು ಹೋಟೆಲ್ಗೆ ಬರ್ತಾರಂದ್ರೆ ಅವರ ಒಂದು ಕ್ವಾಲಿಟಿ ಕ್ವಾಂಟಿಟಿ ಇದನ್ನೆಲ್ಲ ನೋಡಿ ಬರ್ತಾ ಇದ್ದಾರೆ. ನೋಡಿ ಈ ಹೋಟೆಲ್ಗೆ ಬಂದು ಎಲ್ಲರೂ ಇಲ್ಲಿ ಏನೇನು ರುಚಿಯಾಗಿರುತ್ತೋ ಎಲ್ಲ ತಿನ್ಕೊಂಡು ಹೋಗ್ತಾರೆ. ಸರ್, ಆಹಾರ್ 2000 ಹೋಟೆಲ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಬಾಳ ದಿವಸ ಆದ್ರಿ ಸರ್. ಇಲ್ಲೇ ಬರ್ತೀವಿ. ಇಲ್ಲೇ ಬರ್ತೀರಾ? ಹೇಗ ಅನ್ಸುತ್ತೆ ಇಲ್ಲೆಲ್ಲ ಟೇಸ್ಟ್ ಎಲ್ಲ ಹೇಗಿರುತ್ತೆ? ಎಲ್ಲ ಚಲೋ ಐತಿ ಸರ್, ಎಲ್ಲ ಟೇಸ್ಟ್ ಚಲೋ. ಸರ್, ಈ ಒಂದು ಹೋಟೆಲ್ 2000 ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು. ಹೌದು ಸರ್. ನಾವು ಐಟಿಐ ಮಾಡ್ತಿದ್ವಿ ಅವಾಗ. ಅವಾಗ ಇನಾಗ್ರೇಷನ್ ಆಗಿದ್ದು ಈ ಹೋಟೆಲ್. ಅವಾಗಿಂದ ಇಲ್ಲಿವರೆಗೂ ಈ ಹೋಟೆಲ್ ಅದೇ ರೀತಿ 2000 ಬೆಸ್ಟ್ ಟೇಸ್ಟ್ ಎಲ್ಲ ಒಳ್ಳೆ ಉತ್ತಮ ಇದೆ. ಹೀಗಾಗಿ ನಾವು ಬಂಕಾಪುರಿಂದ ಇಲ್ಲಿಗೆ ಬರ್ತೇವೆ, ಹಾವೇರಿ ಮುಂದೆ. ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಬಂದು ಟಿಫನ್ ಮಾಡಿ ನಾಷ್ಟ ಮಾಡಿ ಹೋಗ್ತೇವೆ. ಬಹಳ ಟೇಸ್ಟ್ ಒಳ್ಳೇದಿದೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್. ಜಿಲ್ಲೆ ಹಾವೇರಿಯಿಂದ ಮುಂದೆ ನಾವು ಹಾವೇರಿಯಿಂದ 30 ಕಿಲೋಮೀಟರ್ ಬೆಸ್ಟ್ ಇದೆ. ಆಹಾರ 2000 ಅಂದ್ರೆ ನಾವು ಹೌದಾ? ರಾಣಿಬೆನ್ನೂರು ಹತ್ರ ಹಲಗೇರಿಯಲ್ಲಿ. ಹಲಗೇರಿ, ರಾಣಿಬೆನ್ನೂರು.
ಬಟ್ ಇಲ್ಲ ಫ್ಯಾಮಿಲಿ ಎಲ್ಲ ಸಮೇತ ಬಂದು ಫ್ಯಾಮಿಲಿ ಎಲ್ಲ ನಮ್ದೇ ಫ್ಯಾಮಿಲಿ ಇದೆ. ಹೌದಾ? ಇಲ್ಲಿ 15 ದಿವಸದಲ್ಲಿ ಒಂದ್ಸಲ ಬಂದು ಇಲ್ಲಿ ನಾಷ್ಟಾ ಟಿಫಿನ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಮೇಡಮ್? ರಶ್ಮಿ ಅಂತ. ಮೇಡಮ್ ನೀವು ಆಹಾ 2000 ಹೋಟೆಲ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಓಪನ್ ಆದಾಗಿಂದನೂ ಬರ್ತಾ ಇದ್ದೀವಿ. ಅಂದ್ರೆ ನೀವು 2000 ಇಸ್ವಿಯಿಂದ ಬರ್ತಾ ಇದ್ದೀರಾ? ನಾವ್ ಇದೇ ಪ್ರಾಪರ್ ತವ್ರನ ಇದೆ ಊರು, ಹಾಗಾಗಿ ಇಲ್ಲೇ ಬರ್ತಾನೆ. ಬರ್ತಾ ಇದ್ದೀರಾ? ವಾರ್ಡ್ 2000 ಇಸ್ವಿಯಲ್ಲಿ ಈ ಒಂದು ಹೋಟೆಲ್ ಓಪನ್ ಆದಾಗ ನಿಮಗೆ ಎಷ್ಟು ಖುಷಿ ಅನಿಸ್ತು? ಈ ತರ ಹೋಟೆಲ್ ನಮ್ ದಾವಣಗೆರೆ ಆ ಟೈಮಲ್ಲಿ ಇರ್ಲಿಲ್ಲ. ಹೌದೌದು ಇರ್ಲಿಲ್ಲ, ಹಾಲಿನ ಒಂದ್ ತರದ್ ಇರ್ಲಿಲ್ಲ ಇಲ್ಲಿ. ಚೆನ್ನಾಗಾಯ್ತು, ತುಂಬಾ ಖುಷಿ ಆಯ್ತು ಇಲ್ಲಿ. ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. Thank you, madam. ಈಗ ಬರ್ತಾ ಇರಿ, ನಿಮಗೆ ಇಷ್ಟ ಆಯ್ತು ಬಂದಾಗೆಲ್ಲ ಇಲ್ಲಿ ಬಂದೋಗದೆ ಸರಿ, ಒಳ್ಳೊಳ್ಳೆ ರುಚಿನ ಟೇಸ್ಟ್ ಚೆನ್ನಾಗಿರುತ್ತೆ, ಅದೇ ತರನೇ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಈ ಒಂದು ಆಹಾ 2000 ಹೋಟೆಲ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಇಲ್ಲಿ ಸ್ಟಾರ್ಟ್ ಆಗಿದ್ದಾಗಲಿಂದ ಬರ್ತಾ 2000 ಇಸ್ವಿ. ಹೌದು. ಸರ್ ಕೂಡ ಹಳೆ ಕಸ್ಟಮರ್. ಹೌದೌದು. ಸರ್ ಹೇಗೆ ಅನ್ಸುತ್ತೆ ಸರ್ ಈ ಆಹಾ 2000 ಅಲ್ಲಿ ಒಂದು ಎಲ್ಲ ರುಚಿ ಹೇಗಿರುತ್ತೆ? ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಟಾಪ್ ಇರುತ್ತೆ. ಟಾಪ್ ಇರುತ್ತೆ. ಅಂದ್ರೆ ನೀವು ಅವಾಗಿಂದ ನೋಡ್ಕೊಂಡ್ ಬಂದಿರಲ್ಲ, ಹೌದೌದು. ಬೇರೆ ಕಡೆ ಎಲ್ಲ ಹೋಗೋ ಮನ್ಸು ಬರಲ್ಲ, ಹೌದು ಎಲ್ಲ ಇಲ್ಲೇ ಸಿಗುತ್ತೆ ಅಂತ ಹೌದೌದು. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮ್ಮ ಹೆಸರು? ವಾದಿರಾಜ್ ಅಂತ. ಸರ್ ಈ ಒಂದು ನಿಮ್ಮ ಆಹಾ 2000 ಹೋಟೆಲ್ ಬಗ್ಗೆ ಒಂದಿಷ್ಟು ಕಿರು ಪರಿಚಯ ಮಾಡ್ಕೊಟ್ಬಿಡಿ ಸರ್. ಏನ್ ಹೇಳುವಂತದಿಲ್ಲ, ಆದ್ರೂ ನಮಗೆ ದಾವಣಗೆರೆಲ್ಲೇ ಮಾರ್ಕೆಟಿಂಗ್ ಎಲ್ಲ ಹುಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಟೇಸ್ಟ್ ಕ್ವಾಲಿಟಿ ಒಂದೇ ತರ ಇರುತ್ತೆ, ಅದಕ್ಕೋಸ್ಕರ ಬೇರೆ ಕಡೆ ಅದು ಸಿಕ್ಕಲ್ಲ, ಅದಕ್ಕೋಸ್ಕರ ಇದೇ ಫ್ರೈ ಮಾಡಿ ಬರ್ತಾ ಇದಾರೆ ಜನ. ಸರ್ ನಾನು ಐಟಮ್ ಮಾಡ್ಬೇಕಾರ ನಮಗೆ ಎಲ್ಲ ಫ್ರೀ ಇದೆ ಇವತ್ತು ಹೋಟೆಲ್ ಇನಾಗ್ರೇಷನ್ ಅಂದ್ರು ನಾವೆಲ್ಲ ಓಡ್ ಬಂದಿದ್ವಿ ಹಾಸ್ಟೆಲಿಂದ, ಜಯದೇವ ಹಾಸ್ಟೆಲಿಂದ. ಖುಷಿಯಾಗಿತ್ತು. ನಿಮ್ಮ ಒಂದು ಹೋಟೆಲ್ನ ನಾವು ಯಾವತ್ತೂ ಮರೆಯಲ್ಲ ಸರ್. ಅದು ನೋಡಿ, ಅದೇ ನೀವು ಎಷ್ಟು ಇದು ಮಾಡ್ಕೊಂಡು ಬಂದಿದ್ರಿ, ಎಷ್ಟು ವಿಶ್ವಾಸ ಇಟ್ಕೊಂಡು ನಾವು ಅಲ್ಲಿ ಬಂದೆ ನೋಡಿ. ನಾವು ದುಡ್ಡು ಕೊಟ್ಟದ್ ಮರಿಬಹುದು, ಆಮೇಲೆ ಇನ್ನು ಬೇರೆ ಯಾವ್ದಾರ ಸಹಾಯ ಮರಿಬಹುದು, ಸಹಾಯನ ಮರಿಬಹುದು, ಆದ್ರೆ ಈ ಒಂದು ಊಟ ತಿಂಡಿ ತಿಂದಿರೋದನ್ನ ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಹೌದು ಕರೆಕ್ಟ್ ಕರೆಕ್ಟ್. ಹೌದು ಕರೆಕ್ಟ್ ಕರೆಕ್ಟ್ 100%. ನೀವೇನಂತೀರ ಸರ್? ದುಡ್ಡು ಕೊಟ್ಟು ಬರ್ಬಿಡ್ತೀವಿ, ತಿಂದಿರೋದು ಅದು ಮರೆಯಕ್ಕಾಗಲ್ಲ. ಅನ್ನದ ಋಣ ಯಾವತ್ತು, ಅನ್ನದ ಋಣ ನಾವು ಯಾವತ್ತು ಮರೆಯಕ್ಕಾಗೋದಿಲ್ಲ, ಮರಿಲೂಬಾರ್ದು. ಮರಿಲೂಬಾರ್ದು. ದಟ್ ಹೌದು. ಹೌದು ಸರ್, ನಮ್ ಕಲ್ಚರೇ ಅದಲ್ರಿ, ನಮ್ ಹಿಂದೂ ಕಲ್ಚರೇ ಅದು. ಸರ್ 50ನೇ ವರ್ಷ ಫಂಕ್ಷನ್ಗೆ ನಾವು ಕೂಡ ಬರ್ತೀವಿ ಸರ್. ಬನ್ನಿ ಬನ್ನಿ ಬನ್ನಿ. ಹೀಗೆ ನಿಮ್ಮ ಹೋಟ್ಲು ನಿರಂತರವಾಗಿ ಸಾಗ್ಲಿ ಅಂತ ನಮ್ಮ ನೀವು ಬರ್ಬೋದು, ನಾವು ಇರ್ತೀರ ಇಲ್ಲ ಗೊತ್ತಿಲ್ಲ. ಸರ್ ಆ ಭಗವಂತನ ಕೃಪೆ ಇದ್ರೆ ಇರ್ತೀರ. 60 ಇವಾಗ ಆಯ್ತು. ಸರ್ ಇನ್ನೇ ಎನರ್ಜೆಟಿಕ್ ಆಗಿ ಇರ್ತೀರಾ. 50 ವರ್ಷಕ್ಕೆ ನಾನು ಬಂದು ನಿಮ್ ಮೀಟ್ ಆಗ್ತೀನಿ. ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಬನ್ನಿ ಸರ್, ಒಳ್ಳೇದು. ನಮ್ಮ ಗುರುರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ಲಿ. ಸರ್ ಆಯ್ತು ಸರ್, ಒಳ್ಳೇದು. ಆಯ್ತು ಸರ್, ಧನ್ಯವಾದ ಧನ್ಯವಾದ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ರುದ್ರಸ್ವಾಮಿ ಅಂತ. ನಾವಿಲ್ಲೇ ದಾವಣಗೆರೆಯವರು. ಸುಮ್ಮನೆ ಏನೋ ಬರ್ತೇವೆ ಕಸ್ಟಮರ್ಸ್ ಆಗಿ, ಏನಿಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಈ ಒಂದು ಹೋಟೆಲ್? ಇದು ಈ ಹೋಟ್ಲಿಗೆ ಇದು ಪ್ರಾರಂಭ 2000 ಆಯ್ತು, ಅಲ್ಲಿ ಅವಾಗ್ಲಿಂದ ಬರ್ತಾ ಇದ್ವಿ. ತಿಂಡಿ ಎಲ್ಲ ಕಡಿಮೆ ದರ, ಆಕ್ಚುಲಿ ಟೇಸ್ಟ್ ಇತ್ತು, ಕಡಿಮೆ ದರದಲ್ಲಿ ಇತ್ತು. ದೋಸೆ 20 ರೂಪಾಯಿ ಇತ್ತು, ಬಡವರಿಗೆ ಉತ್ತಮವಾಗಿತ್ತು. ಇಲ್ಲಿ ಕಾಮತ್ ಹೋಟ್ಲು ಚೆನ್ನಾಗಿ ನಡೀತಿತ್ತು. ಇದಕ್ಕಿಂತ ಮೊದಲು ಸರ್ಕಾರ ರೆಸ್ಟೋರೆಂಟ್ ಇದು ಹೋಟ್ಲು, ಇವ್ರು ಪರ್ಚೇಸ್ ಮಾಡಿ ಇದು ಮಾಡಿಫೈ ಮಾಡಿ ಇದನ್ನ ಮಾಡಿ ಇದನ್ನ ಬಡವರಿಗೆ ಅನುಕೂಲ ಆಯ್ತು. ತಿಂಡಿ ಕಾಫಿ ಇವ್ರು ಒಳ್ಳೆಯವರು, ಸರ್ವಿಸ್ ಮಾಡ್ತಾರೆ. ಆಮೇಲೆ ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ಬಡತನ ಇದ್ದರಿಗೆ ಅದು ಅನುಕೂಲ. ಒಟ್ಟು ಇಲ್ಲಿ ಬಂದ್ರೆ ಎಲ್ಲ ಸಿಗುತ್ತೆ. ಆಮೇಲೆ ಈ ಏರಿಯಾದಲ್ಲಿ ಒಳ್ಳೆ ಹೋಟ್ಲ್ ಯಾವಿಲ್ಲ. ಹೌದು, ಈ ತರ ಹೋಟೆಲ್ಗಳು ಯಾವಿಲ್ಲ. ಬರೋದು ಇಲ್ಲ ಇಲ್ಲಿ, ಇವತ್ತರ ಬ್ರಾಂಡ್ ಆಗಿಬಿಟ್ಟಿದೆ ಆಹಾ 2000 ಅಂತ. ಹೌದೌದು. ಆಮೇಲೆ ಇಲ್ಲೆಲ್ಲ ವರ್ಕರ್ಸ್ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ, ಗುರ್ತು ಹಿಡಿತಾರೆ. ನೋಡಿ ನಾನು ಗುರ್ತು ಹಿಡಿದ್ರು, ನಮ್ ರೆಗ್ಯುಲರ್ ಕಸ್ಟಮರ್ ಅಲ್ವಾ, ಅದೇ ಬೇಕಾಗಿರೋದು ಸರ್. ಇನ್ನೇನು ಉಳಿಯಲ್ಲ ಜೀವನದಲ್ಲಿ, ಒಬ್ರಿಗೊಬ್ರು ಪರಿಚಯ ಆಗ್ತೀವಲ್ಲ, ಆ ಒಂದ್ ನೆನ್ಪಿಟ್ಕೊಂತೀವಲ್ಲ, ಅದೇ ಉಳಿಯೋದು. ಹೌದೌದು ಅಲ್ವಾ. ತುಂಬಾ ಒಳ್ಳೆ ಜನ. ಥ್ಯಾಂಕ್ ಯು ಸೋ ಮಚ್. ನಿಮ್ದು ಯಾವ್ದು ಟಿವಿ ಸರ್? ಒಂದು ಪಬ್ಲಿಕ್ ನೋಡಿ, ಎಲ್ರು ಏನೋ ಅವ್ರವ್ರಿಗೆ ಏನ್ ಬೇಕೋ ಎಲ್ಲ ತಗೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ, ನೋಡ್ತಾ ಇರ್ಬೋದು. ಈ ಒಂದು ಆಹಾ 2000 ವಿಡಿಯೋನ ಯಾರ್ಯಾರೆಲ್ಲ ನನ್ನ ಸ್ನೇಹಿತರು, ಅಂದ್ರೆ ನನ್ನ ITI ಸ್ನೇಹಿತರು ಯಾರ್ಯಾರೆಲ್ಲ ನೋಡ್ತೀರಿ ಅವ್ರೆಲ್ರು ಈ ಒಂದು ವಿಡಿಯೋನ ನೋಡಿ ನಿಮ್ಮ ಹಳೆ ಒಂದು ನೆನಪನ್ನ ಮತ್ತೆ ಮರುಕಳಿಸ್ಕೊಳ್ಳಿ ಅಂತ ಹೇಳ್ಕಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ಒಂದು ಆಹಾ 2000 ವಿಡಿಯೋ ಹೇಗಿದೆ ಕಮೆಂಟ್ ಮಾಡಿ. ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.
ಈ ಒಂದು ವಿಡಿಯೋ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಐ ಟಿ ಐ ಮಾಡ್ಬೇಕಾರ ನನ್ನ ಒಂದು ನೆನಪಿಗೋಸ್ಕರ ಮಾಡಿರೋ ವಿಡಿಯೋ. ಎಲ್ಲರೂ ನೋಡಿ ನಮಗೆ ಆರೈಸಿ ಹಾಗೆ ಇದೇ ರೀತಿ ಆಹಾ 2000 ಹೋಟೆಲ್ ಇನ್ನೂ 50 ವರ್ಷಗಳ ಕಾಲ ಪೂರೈಸಲಿ. ಆ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಆ ಒಂದು ಕಾಲ ಕೂಡಿ ಬರಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಂತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ.